ಹೆಲ್ದಿ ಓಟ್ಸ್ ಎಗ್ ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತಿನದು. ತುಂಬ ರುಚಿಯಾಗಿರುವಂಥ ಮತ್ತು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಹಾಗೂ ಮಕ್ಕಳಿಂದ ಹಿಡಿದು ಎಲ್ರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ, ನಾನಿಲ್ಲಿ 4 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೇನೆ ನಾನು. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ತುರಿದ ಕ್ಯಾರೆಟ್, ಗ್ರೇಟೆಡ್ ಕ್ಯಾರೆಟ್, ಮತ್ತು ಸಣ್ಣಗೆ ಕಟ್ ಮಾಡಿದ ಫೈನ್ ಚಾಪ್ಡ್ ಆನಿಯನ್, ಮತ್ತು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಕಟ್ ಮಾಡಿದ ಗ್ರೀನ್ ಚಿಲ್ಲಿ, ಹಸಿರು ಮೆಣಸು, ಒಂದು 4 ಟೇಬಲ್ ಸ್ಪೂನ್ನಷ್ಟು ರೋಲ್ಡ್ ಓಟ್ಸ್ ಹೇಳ್ತೇವೆ ನೋಡಿ, ಚಪ್ಪಟೆ ಇರುವಂಥದ್ದು ಅಂಥ ಓಟ್ಸನ್ನು ತೆಗೆದುಕೊಂಡಿದ್ದೇನೆ ನಾನು. 4 ರಿಂದ 5 ಚಮಚ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇದು ನೋಡಿ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಒಂದು ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡುವ. ಇಲ್ಲಿ ಕಾಯಲಿಕ್ಕಿಡುವ ಹೊತ್ತಿಗೆ ಅದು ಸ್ವಲ್ಪ ಓಟ್ಸ್ ನೆಂದಿರ್ತದೆ. 2 ಟೇಬಲ್ ಸ್ಪೂನ್ ಯಾವುದಾದ್ರೂ ಎಣ್ಣೆ ಅಥವಾ ಬೆಣ್ಣೆ ಸಹ ಹಾಕ್ಕೊಳ್ಬೋದು. ಹಾಕಿ ಈಗ ನೋಡಿ ಕಾವಲಿ ಬಿಸಿ ಇದೆ. ಇನ್ನು ಮೆಲ್ಲ ಮಾಡುವ. ಒಮ್ಮೆ ಇದು ಮೊಟ್ಟೆಯ ಮಿಶ್ರಣವನ್ನು ಹಾಕಿದ ಕೂಡಲೇ ಮೆಲ್ಲ ಮಾಡಿ ಮುಚ್ಚಳ ಮುಚ್ಚಿ ಈಗ ನಾವು ಬೇಯಲಿಕ್ಕೆ ಇಡಬೇಕಿದನ್ನು. ಜಾಸ್ತಿ ಉರಿ ಆದರೆ ತಳಭಾಗ ಕಪ್ಪಾಗ್ತದೆ, ಸುಟ್ಟು ಹೋಗ್ತದೆ. ಅದಕ್ಕೋಸ್ಕರ ಮೆಲ್ಲ ಉರಿಯಲ್ಲೇ ಬೇಯಿಸುವ ನಾವು. ನೋಡಿ, ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಒಮ್ಮೆ ಮೆಲ್ಲ ತಿರುಗಿಸಿ ನೋಡಬೇಕು. ಓಟ್ಸ್ ಹಾಕಿರೋದರಿಂದ ಆಮ್ಲೆಟನ್ನು ತೆಗೆಯುವಾಗ ಪುಡಿಯಾಗುವ ಚಾನ್ಸಸ್ ಕಡಿಮೆ ಇದೆ. ಹಾಗಾಗಿ ನೋಡಿ, ಇನ್ನೊಂದು ಕಡೆ ಸಹ ಅದೇ ರೀತಿ ಮೆಲ್ಲ ಉರಿಯಲ್ಲಿ ಬೇಯಿಸಿ ತೆಗೆದ್ರೆ ಇಲ್ಲಿಗೆ ಓಟ್ಸ್ ಆಮ್ಲೆಟ್ ರೆಡಿ ಆಯಿತು. ಹೆಲ್ದಿಯಾದ ಬ್ರೇಕ್ಫಾಸ್ಟ್, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹದ್ದು. ಇದನ್ನೀಗ ನಾನು ಕಟ್ ಮಾಡ್ತೇನೆ. ನೋಡಿ, ಈ ರೀತಿ ಕಟ್ಟರಲ್ಲಿ ಕಟ್ ಮಾಡಿ ಸಣ್ಣದಿದ್ರೆ ಸಣ್ಣದು, ದೊಡ್ಡದಾದರೆ ದೊಡ್ಡದು ಮಾಡಿ ತಿನ್ನಲಿಕ್ಕೆ ಕೊಡ್ಬೋದು. ಹಾಗಾದರೆ ಇವತ್ತಿನ ಓಟ್ಸ್ ಎಗ್ ಆಮ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.